ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ. ನಾನು ಏಪ್ರಿಲ್ ಮತ್ತು ಮೇ ತಿಂಗಳ ಹಣದ ಬಗ್ಗೆ ಅಂದರೆ ಪಿಂಚಣಿ ಹಣ ಬಿಡುಗಡೆ ಬಗ್ಗೆ ಒಂದು ಮುಖ್ಯ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಜೊತೆಗೆ ಪಿಂಚಣಿ ಹಣ ಸಾಕಷ್ಟು ಜನ ಪಿಂಚಣಿ ಹಣ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ಸಾಕಷ್ಟು ಜನ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಈಗ ನಾನು ಮೊನ್ನೆ ಕೂಡ ಒಂದು ವೀಡಿಯೋದಲ್ಲಿ ತಿಳಿಸಿದೆ, ಈಗ ಆಲ್ರೆಡಿ ಮೇ ತಿಂಗಳ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ. ಸೊ ಅದರಲ್ಲಿ ಕೂಡ ಕೆಲವು ಜನ ಏನು ಹೇಳಿದ್ರು ಅಂದರೆ ನಮಗಿನ್ನು ಏಪ್ರಿಲ್ ತಿಂಗಳ ಪಿಂಚಣಿ ಹಣನೇ ಬಂದಿಲ್ಲ ಮೇಡಮ್ ಅಂತ ಕೂಡ ಸಾಕಷ್ಟು ಜನ ತಿಳಿಸಿದ್ರು. ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಡಿಸೆಂಬರ್ಗಿಂತ ಹೋದ ವರ್ಷ 2024ನೇ ಇಸ್ವಿಲಿ ಡಿಸೆಂಬರ್ಗಿಂತ ಮುಂಚೆ ಏನಾಗ್ತಿತ್ತು ಅಂದರೆ ಆಯಾಯ ತಿಂಗಳದ್ದು ಪಿಂಚಣಿ ಹಣ ಅಂದರೆ ಅದೇ ತಿಂಗಳು 5ನೇ ತಾರೀಕು ಒಳಗಡೆ ಬಂದುಬಿಟ್ಟು ಅವರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾಯಿತ್ತು. ಎಷ್ಟೆಷ್ಟು ಇತ್ತೋ ಅಷ್ಟೆಲ್ಲ ಹಣ ಕೂಡ ಬಂದು ಜಮೆ ಆಗ್ತಾಯಿತ್ತು. ಅದಾದ ಬಳಿಕ ಏನಾಯಿತು ಅಂದರೆ ಡಿಸೆಂಬರ್ ತಿಂಗಳಿಂದ ಏನಾಯಿತು, ಪಿಂಚಣಿ ಹಣ ಬರೋದು ಲೇಟ್ ಆಗೋದಕ್ಕೆ ಶುರುವಾಯಿತು. ಅಂದರೆ 2-3 ತಿಂಗಳು ಪೆಂಡಿಂಗ್ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸೊ ಅದಕ್ಕೆ ಕೂಡ ಸಾಕಷ್ಟು ಜನ ಟೀಕೆಗಳನ್ನು ಕೂಡ ಮಾಡಿದ್ರು. ಏನಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಆ ಒಂದು ಯೋಜನೆಗಳಿಂದ ಕರೆಕ್ಟಾಗಿ ಕೊಡಬೇಕಾಗಿರೋ ಪಿಂಚಣಿ ಹಣವನ್ನು ನಿಲ್ಲಿಸ್ತಾ ಇದ್ದಾರೆ ಅಂಥೇಳಿ. ಅದಾದ ಬಳಿಕ ವಿಪಕ್ಷಗಳು ಕೂಡ ಸಾಕಷ್ಟು ಟೀಕೆಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸರ್ಕಾರ ಬಂದಿರೋದ್ರಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಿದೆ. ಅದರಲ್ಲೂ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಅಥವಾ ಇನ್ನಿತರ ಪಿಂಚಣಿಗಳನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅವರಿಗೆ ಆ ಒಂದು ಹಣದಿಂದನೇ ಅವರ ಒಂದು ಸಂಸಾರ ಆಗಿರ್ಬೋದು ಅಥವಾ ಅವರೊಂದು ಜೀವನ ನಡೆಸಬೇಕಾಗಿದೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳು ಬಂದಿರೋದ್ರಿಂದ ಆ ಒಂದು ಯೋಜನೆಗಳಿಗೆ ತೊಂದರೆ ಆಗ್ತಿದೆ. ಅದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ಅಂತೇಳಿ ಕೂಡ ವಿಪಕ್ಷಗಳು ಸಾಕಷ್ಟು ಟೀಕೆಗಳನ್ನು ಕೂಡ ಮಾಡ್ತಾರೆ. ಸೊ ಅವಾಗಿನಿಂದ ಅಂದರೆ ಡಿಸೆಂಬರ್ ತಿಂಗಳಿಂದ ಕೂಡ ಪಿಂಚಣಿ ಹಣ ಸರಿಯಾಗಿ ಬರ್ತಾ ಇರಲ್ಲ. ಹಾಗಾಗ್ಬಿಟ್ಟು ಏನಾಗ್ತಿತ್ತು ಅಂದರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜನವರಿ ತಿಂಗಳಲ್ಲಿ ಬಂತು, ಜನವರಿ ತಿಂಗಳ ಪಿಂಚಣಿ ಹಣ ಫೆಬ್ರವರಿಲಿ ಬಂತು, ಫೆಬ್ರವರಿಲಿ ತಗೋಬೇಕಾಗಿರೋ ಪಿಂಚಣಿ ಹಣ ಮಾರ್ಚಲ್ಲಿ ಬರುತ್ತೆ, ಮಾರ್ಚಲ್ಲಿ ತೊಗೋಬೇಕಾಗಿರೋ ಪಿಂಚಣಿ ಹಣ ಬಂದುಬಿಟ್ಟು ಏಪ್ರಿಲಲ್ಲಿ ಬರುತ್ತೆ, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ತೊಗೋಬೇಕಾಗಿರೋದು ಬಂದುಬಿಟ್ಟು ನಾವು ಇವಾಗ ಮೇ ತಿಂಗಳಲ್ಲಿ ಪಡ್ಕೊಳ್ತಾ ಇದ್ವಿ. ಸೊ ಎಲ್ಲರೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ಲರೂ ಕೂಡ ಪಡ್ಕೊಳ್ತಾ ಇರೋಂಥದ್ದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ. ಮೇ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ನಿಮಗೆ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈಗ ನೀವು ಪಡ್ಕೊಳ್ತಾ ಇರೋದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ. ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕಾಯ್ತಾ ಇರೋವಂಥರೆಲ್ಲರೂ ಕೂಡ ರಾಜ್ಯ ಸರ್ಕಾರದವರು ಈಗ ಆಲ್ರೆಡಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತೀರಾ ಈಗ ಆಲ್ರೆಡಿ ಮೇ ತಿಂಗಳು ಹೇಳ್ತಾ ಇದ್ದಾರೆ ಆದರೆ ಮೇ ತಿಂಗಳು ಪಿಂಚಣಿ ಬರುತ್ತೆ ಅಂತೇಳಿ. ಆದರೆ ನಮಗಿನ್ನು ಏಪ್ರಿಲ್ ತಿಂಗಳ ಪಿಂಚಣಿ ಹಣನೇ ಬಂದಿಲ್ಲ ಅಂಥೇಳಿ. ಸೊ ಈಗ ಬರ್ತಾ ಇರೋಂಥದ್ದು ನಿಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ. ನೀವು ಮೇ ತಿಂಗಳ ಪಿಂಚಣಿ ಹಣ ಪಡ್ಕೋಬೇಕು ಅಂದರೆ ನಿಮಗೆ ಮುಂದಿನ ತಿಂಗಳು ಪಿಂಚಣಿ ಹಣ ಬರುತ್ತೆ. ಸೊ ಈ ಮೇ ತಿಂಗಳು ಪಿಂಚಣಿ ಹಣ ಈ ತಿಂಗಳು ಬಿಡುಗಡೆ ಆಗ್ತಿಲ್ಲ, ನಿಮಗೆ ಮುಂದಿನ ತಿಂಗಳು ಬಿಡುಗಡೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲರೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಇದೊಂದು ಕನ್ಫ್ಯೂಷನ್ ಆಗಿತ್ತು. ಸೊ ಹಾಗ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಒಂದು ಪಿಂಚಣಿದಾರರಿಗೆ ಈ ಒಂದು ಕನ್ಫ್ಯೂಷನ್ನ ಕ್ಲಾರಿಫೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾವು ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾವು ನೋಡೋದಾದರೆ ನಿಮಗೆ ಬಂದುಬಿಟ್ಟು ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ತುಮಕೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಮತ್ತು ಬಂದುಬಿಟ್ಟು ಬೆಳಗಾವಿ ಜಿಲ್ಲೆ. ಸೊ ಇದಿಷ್ಟು ಜಿಲ್ಲೆಗಳಿಗೆ ಮೊದಲು ಪಿಂಚಣಿ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರದವರು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದು ಒಂದು ಕ್ಲಾರಿಫಿಕೇಷನ್ ಅಂದರೆ ಇದು ಬರ್ತಾ ಇರೋಂಥದ್ದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ. ಸೊ ಇದಿಷ್ಟು ಪಿಂಚಣಿ ಹಣ ಅನ್ನೋ ಒಂದು ವಿಚಾರ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರಿದೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.